ಪ್ರತಿ ಭಾನುವಾರ ಇಲ್ಲಿ ಸರಿಯಾಗಿ ನಾವು 6:30ಗೆ ನಾವು ಕೂಟವನ್ನು ಆರಂಭ ಮಾಡ್ತೇವೆ. ಈ ಸಂದರ್ಭದಲ್ಲಿ ಎಲ್ಲೆಲ್ಲಿ ಯಾರ್ಯಾರಿಗೆ ಅನುಕೂಲ ಇದೆಯೋ ಅವರೆಲ್ಲರೂ ಕೂಡಿ ಬಂದು ಕರ್ತನನ್ನು ಆರಾಧನೆ ಮಾಡಬೇಕೆಂತಲೂ ಕರ್ತನ ನಾಮದಲ್ಲಿ ನಾವು ಅಪೇಕ್ಷಿಸ್ತೇವೆ. ಅದೇ ರೀತಿಯಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡೋದಾದ್ರೆ ನಿಮಗೆ ಎಲ್ಲಾ ರೀತಿಯಾದಂತ ನಿಮಗೆ ಎಲ್ಲಾ ರೀತಿಯಾದಂತ ನಮ್ಮ ವಾಕ್ಯಗಳು ನಿಮಗೆ ತಲುಪುತ್ತದೆ. ಅದರಿಂದ ನಮ್ಮ ಯೂಟ್ಯೂಬ್ ಚಾನೆಲ್ನೆಲ್ಲ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಇನ್ನು ಮೇಲೆ ಸಬ್ಸ್ಕ್ರೈಬ್ ಮಾಡಬೇಕೆಂದು ನಾನು ಕೇಳಿಕೊಳ್ಳುತ್ತೇನೆ. ಈ ಸಮಯದಲ್ಲಿ ದೇವರು ನಮಗೆ ಕೊಟ್ಟಿರುವಂತಹ ಕೆಲವೊಂದು ಆಲೋಚನೆಗಳನ್ನ ನಾನು ಮುಂದೆ ಇಟ್ಟು ನಾನು ನಿಲ್ಲಿಸೋದಕ್ಕೆ ಇಷ್ಟಪಡ್ತೇನೆ. ನಾವೆಲ್ಲರೂ ಕರ್ತನ ವಾಕ್ಯಗಳೇ ನಾವು ತಿರುಗೋಣ. ಇಬ್ರಿಯರು ಬರೆದ ಪತ್ರಿಕೆ 11ನೇ ಅಧ್ಯಾಯದ 11ನೇ ವಾಕ್ಯದಲ್ಲಿ ನಾವು ಓದಿ ಕರ್ತನ ನಾಮವನ್ನು ಮಹಿಮೆಪಡಿಸೋಣ. ಇಬ್ರಿಯರು ಬರೆದ ಪತ್ರಿಕೆ 11ನೇ ಅಧ್ಯಾಯದ 11ನೇ ವಾಕ್ಯದಲ್ಲಿ ನಾವು ಈ ರೀತಿಯಾಗಿ ಕಾಣ್ತದೆ. ಇದಲ್ಲದೆ ಸಾರಳು ವಾಗ್ದಾನ ಮಾಡಿದಾತನನ್ನು ನಂಬತಕ್ಕವಳೆಂದೆನಿಸಿ ತಾನು ಪ್ರಾಯ ಮೀರಿದವಳಾಗಿದ್ದರೂ ನಂಬಿಕೆಯಿಂದಲೇ ಗರ್ಭವತಿಯಾಗುವುದಕ್ಕೆ ಶಕ್ತಿಯನ್ನ ಹೊಂದಿದಳು. ನಾವೆಲ್ಲರೂ ಒಂದು ನಿಮಿಷ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವಂತಹ ನಮ್ಮ ತಂದೆಯೇ, ಅಪ್ಪ, ಇವತ್ತು ನಿನ್ನ ಮುಖವನ್ನು ನೋಡಿ ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ಹೌದು ರಾಜ್ಯ, ನೀನ್ ನಮ್ಮೊಟ್ಟಿಗೆ ಮಾತನಾಡು ಕರ್ತನೆ. ಅಪ್ಪ, ಕೂಡಿ ಬಂದಿರುವಂತಹ ಪ್ರತಿಯೊಬ್ಬರ ಜೀವಿತದಲ್ಲಿ ನೀನು ಅದ್ಭುತ ಮಾಡು ಕರ್ತನೆ. ನೀನು ಅದ್ಭುತ ಕಾರ್ಯಗಳನ್ನ ಮಾಡೋದಕ್ಕೆ ಶಕ್ತನಾಗಿದೆಯಪ್ಪ. ಅಪ್ಪ, ನೀನು ಬದಲಾಗದೇ ಇರುವಂತ ದೇವರು ಕರ್ತನೆ. ಈಗಲೂ ಅದ್ಭುತಗಳು, ಸೂಚಕ ಕಾರ್ಯಗಳನ್ನ ಮಾಡೋದಕ್ಕೆ ನೀನು ಶಕ್ತನಾಗಿದೆಯಾ ಕರ್ತನೆಯಲ್ಲಿ ಕೂಡಿ ಬಂದಿರೋರ ಜೀವಿತದಲ್ಲೂ ಕರ್ತನೆ, ನಮ್ಮನ್ನ ಆನ್ಲೈನ್ ಮುಖಾಂತರ ನೋಡುತ್ತಿರುವಂತಹ ಪ್ರತಿಯೊಬ್ಬರ ಜೀವಿತದಲ್ಲೂ ಕರ್ತನೆ ದೊಡ್ಡ ಕಾರ್ಯಗಳನ್ನ ನೀನು ರಾತ್ರಿ ಮಾಡಿ ಎಂದು ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ಈ ವಾಕ್ಯದ ಮುಖಾಂತರ ನೀನು ಮಾತನಾಡು ಕರ್ತನೆ. ನಿನ್ನ ಶಬ್ದ ಹೊರಡಲಿ ಎಂದು ನಾನು ಪ್ರಾರ್ಥಿಸ್ತೇನೆ. ಹಾಗೆ ನೀನು ಮಾಡಿದ್ದಕ್ಕಾಗಿ ಸ್ತೋತ್ರ, ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ಹಲ್ಲೆಲೂಯಾ. ದೇವರ ಮಕ್ಕಳೇ, ದೇವರ ವಾಕ್ಯದಲ್ಲಿ ನಾವು ಕಾಣ್ತೇವೆ. ಇಬ್ರಿಯರು ಬರೆದ ಪತ್ರಿಕೆ 11ನೇ ಅಧ್ಯಾಯವನ್ನು ನಾವು ನೋಡೋದಾದ್ರೆ ಇದು ನಂಬಿಕೆಯ ಕುರಿತು ಇದು ಮಾತನಾಡುತ್ತೆ. ಇಬ್ರಿಯರು ಬರೆದ ಪತ್ರಿಕೆ 11ನೇ ಅಧ್ಯಾಯವನ್ನು ನಾವು ಕಂಪ್ಲೀಟ್ ಆಗಿ ಪೂರ್ತಿಯಾಗಿ ನಾವು ಓದೋದಾದ್ರೆ ಇಲ್ಲಿ ನಂಬಿಕೆಯ ಕುರಿತು ನಾವು ಅನೇಕ ಪಟ್ಟಿಯನ್ನ ನಾವು ನೋಡಬಹುದು. ಇಲ್ಲಿ ಕಾಣ್ತೇವೆ ದೇವರ ವಾಕ್ಯದಲ್ಲಿ 11ನೇ ಅಧ್ಯಾಯದ 11ನೇ ವಾಕ್ಯದಲ್ಲಿ ಕಾಣ್ತೇವೆ. ಇದಲ್ಲದೆ ಸಾರಳು ವಾಗ್ದಾನ ಮಾಡಿದಾತನನ್ನು ನಂಬತಕ್ಕವನೆಂದೆನಿಸಿ ತಾನು ಪ್ರಾಯ ಮೀರಿದವಳಾಗಿದ್ದರೂ ನಂಬಿಕೆಯಿಂದಲೇ ಗರ್ಭವತಿಯಾಗುವುದಕ್ಕೆ ಶಕ್ತಿಯನ್ನ ಹೊಂದಿದಳು. ಹಲ್ಲೆಲೂಯಾ. ಇಲ್ಲಿ ದೇವರ ಮಕ್ಕಳೇ, ದೇವರ ವಾಕ್ಯದಲ್ಲಿ ಕಾಣ್ತೇವೆ, ಸಾರಳು ವಾಗ್ದಾನ ಮಾಡಿದಾತನನ್ನು ನಂಬತಕ್ಕವಳೆಂದೆನಿಸಿ ತಾನು ಪ್ರಾಯ ಮೀರಿದವಳಾಗಿದ್ದರೂ ನಂಬಿಕೆಯಿಂದಲೇ ಗರ್ಭವನ್ನ ಧರಿಸೋದಕ್ಕೆ ಶಕ್ತಿಯನ್ನ ಹೊಂದಿದಳು ಎಂದು ದೇವರ ವಾಕ್ಯದಲ್ಲಿ ಕಾಣ್ತೇವೆ. ಹಾಗಾದ್ರೆ ದೇವರ ಮಕ್ಕಳೇ, ನಾವು ಸಾರಳ ಜೀವಿತವನ್ನು ನಾವು ನೋಡೋದಾದ್ರೆ, ಅಬ್ರಹಾಮನ ಜೀವಿತವನ್ನು ನಾವು ನೋಡೋದಾದ್ರೆ, ಅಬ್ರಹಾಮನಿಗೆ ದೇವರು ಒಂದು ವಾಗ್ದಾನವನ್ನು ಕೊಟ್ಟಿದ್ದನು. ಏನಂತ ಗೊತ್ತಾ? ನಾನು ನಿನಗೆ ಒಂದು ಸಂತತಿಯನ್ನ ಕೊಟ್ಟು ಆ ಸಂತತಿ ಆಕಾಶದಲ್ಲಿರುವಂತ ನಕ್ಷತ್ರದ ಹಾಗೆ, ಸಮುದ್ರದಲ್ಲಿರುವಂತ ಉಸುಬಿನ ಹಾಗೆ ನಾನು ನಿನ್ನ ಜನಾಂಗಗಳನ್ನ ಅಭಿವೃದ್ಧಿಪಡಿಸಿ ಏಳಪಡಿಸಿ ಲೋಕಕ್ಕೆ ನಿನ್ನನ್ನು ಪ್ರಖ್ಯಾತಿಗೊಳಿಸ್ತೀನಿ ಎಂದು ದೇವರು ಅಬ್ರಹಾಮನಿಗೆ ವಾಗ್ದಾನ ಮಾಡಿದರು. ಹಲ್ಲೆಲೂಯಾ. ದೇವರ ಮಕ್ಕಳೇ, ಅಬ್ರಹಾಮನನ್ನ ದೇವರು ಕರೆದಾಗ ಅವನು ಎಲ್ಲವನ್ನ ಬಿಟ್ಟು ದೇವರಿಗಾಗಿ ಆತನು ಬಂದನು. ಹಲ್ಲೆಲೂಯಾ. ಅವನು ಉಳ್ಳಂತ ಎಲ್ಲವನ್ನ ಬಿಟ್ಟು, ತಂದೆಯ ಮನೆಯನ್ನ ಬಿಟ್ಟು ದೇವರ ಶಬ್ದವನ್ನ ಕೇಳಿ ಆತನು ಏನ್ ಮಾಡಿದ್ನು? ದೇವರನ್ನ ಹಿಂಬಾಲಿಸೋದಕ್ಕೆ ಅವನು ಆರಂಭ ಮಾಡಿದನು. ಹಲ್ಲೆಲೂಯಾ. ಅವನು ದೇವರನ್ನು ಹಿಂಬಾಲಿಸುವಾಗ ಅವನಿಗೆ ದೇವರೊಂದು ವಾಗ್ದಾನವನ್ನು ಕೊಟ್ಟು, ನಿನ್ನ ಹೆಸರನ್ನ ನಾನು ಪ್ರಖ್ಯಾತಿಗೊಳಿಸಿ ನಿನ್ನ ಸಂತತಿಯನ್ನ ನಾನು ಅಭಿವೃದ್ಧಿ ಪಡಿಸ್ತೇನೆ ಎಂದು ದೇವರು ವಾಗ್ದಾನ ಕೊಟ್ಟನು. ಹಲ್ಲೆಲೂಯಾ. ಅದೇ ರೀತಿಯಾಗಿ ದೇವರ ವಾಕ್ಯದಲ್ಲಿ ಕಾಣ್ತೇವೆ, ದೇವರು ಹೇಳಿದ ಮಾತನ್ನ ಕೇಳಿ ದೇವರ ಮೇಲೆ ನಂಬಿಕೆಯನ್ನ ಇಟ್ಟು ಅಬ್ರಹಾಮನು ಏನ್ ಮಾಡಿದ್ನು? ಅವನು ತನ್ನ ಉಳ್ಳದನ್ನು ಎಲ್ಲವನ್ನ ಬಿಟ್ಟು ಆತನು ದೇವರನ್ನ ಹಿಂಬಾಲಿಸೋದಕ್ಕೆ ಆತನು ಆರಂಭ ಮಾಡಿದನು. ಹಲ್ಲೆಲೂಯಾ. ದೇವರು ಮಾಡಿದಂತ ವಾಗ್ದಾನವನ್ನ ಗಟ್ಟಿಯಾಗಿ ಹಿಡಿದು ದೇವರ ಶಬ್ದಕ್ಕೆ ವಿಧೇಯನಾಗಿ ಅವನು ಏನ್ ಮಾಡಿದ್ನು? ತಂದೆಯ ಮನೆಯನ್ನ ಬಿಟ್ಟು, ಹಲ್ಲೆಲೂಯಾ, ಅವನು ಉಳ್ಳಂತ ಎಲ್ಲದನ್ನ ಬಿಟ್ಟು ಅವನು ಕರ್ತನ ಹಿಂದೆ ಆತನು ನಡೆಯೋದಕ್ಕೆ ಆರಂಭ ಮಾಡಿದನು.
ಹಾಲೆಲೂಯಾ. ಅಲ್ಲಿ ಕಾಣ್ತೇವೆ ದೇವರ ಮಕ್ಕಳೇ, ದೇವರ ವಾಕ್ಯದಲ್ಲಿ ಕಾಣ್ತೇವೆ ಅವರ ಉಳ್ಳದಲ್ಲಿ ಎಲ್ಲವನ್ನ ಬಿಟ್ಟು, ಹಾಲೆಲೂಯಾ, ಆಗ ಒಂದು ಕಾರ್ಯ ನಾವು ಕಾಣ್ತೇವೆ. ದೇವರವ್ರಿಗೆ ಹೇಳಿದ್ರು, ನಿನ್ನ ಸಂತತಿಯನ್ನ ನಾನು ಹೆಚ್ಚಿಸ್ತೇನೆ. ಹಾಲೆಲೂಯಾ. ನಿನ್ನ ಸಂತಾನವನ್ನ ನಾನು ಹೆಚ್ಚಿಸ್ತೇನೆ. ಹಾಲೆಲೂಯಾ. ನಿನ್ನ ಸಂತಾನವನ್ನು ಹೆಚ್ಚಿಸ್ತೇನೆ ಎಂದು ದೇವರು ವಾಗ್ದಾನ ಮಾಡಿದಾಗ ಅವನಿಗೊಂದು ಮಗು ಕೂಡ ಇಲ್ಲ. ಹಾಲೆಲೂಯಾ. ಒಂದು ಸಂತತಿ ಕೂಡ ಇನ್ನು ಜನಿಸ್ಲಿಲ್ಲ. ಹಾಲೆಲೂಯಾ. ಅಂತ ಸಂದರ್ಭದಲ್ಲೂ ಆತನು ಏನ್ ಮಾಡಿದ್ರು? ನಂಬಿಕೆಯಿಂದಲೇ ದೇವರನ್ನ ಅವನು ಸೇವಿಸೋದಕ್ಕೆ ಆರಂಭ ಮಾಡಿದ್ರು. ಹಾಲೆಲೂಯಾ. ಇಲ್ಲಿ ನಾವು ಕಾಣ್ತೇವೆ ದೇವರ ಮಕ್ಕಳೇ, ಇದಲ್ಲದೆ ಸಾರಳು ವಾಗ್ದಾನ ಮಾಡಿದಂತನನ್ನು ನಂಬತಕ್ಕವನೆಂದೆನಿಸಿ. ಅದರರ್ಥ ಏನ್ ಗೊತ್ತಾ? ದೇವರು ನಂಬೋದಕ್ಕೆ ಆತನು ಶಕ್ತನಾಗಿದ್ದಾನೆ, ಆತನನ್ನ ನಾನು ನಂಬಬಹುದು, ದೇವರ ಮೇಲೆ ನಾನು ನಂಬಿಕೆ ಇಡಬಹುದು ಎಂದು ಆತನನ್ನ ನೆನೆಸಿ ಅವಳು ಏನ್ ಮಾಡದಂತೆ, ತಾನು ಪ್ರಾಯ ಮೀರಿದವಳಾಗಿದ್ದರು ನಂಬಿಕೆಯಿಂದಲೇ. ಹಾಲೆಲೂಯಾ. ಯಾವುದರಿಂದ ಗೊತ್ತಾ? ನಂಬಿಕೆಯಿಂದಲೇ ಗರ್ಭವನ್ನ ಧರಿಸೋದಕ್ಕೆ ಬೇಕಾದಂತ ಶಕ್ತಿಯನ್ನು ಅವಳು ಹೊಂದಿದಳು. ಹಾಲೆಲೂಯಾ. ಅವಳಿಗೆ ಎಲ್ಲಿಂದ ಬಂತು ಗೊತ್ತಾ ಶಕ್ತಿ? ನಂಬಿಕೆಯಿಂದ. ಹಾಲೆಲೂಯಾ. ಅವಳ ಪರಿಸ್ಥಿತಿಯನ್ನ ನೋಡೋದಾದ್ರೆ, ಹಾಲೆಲೂಯಾ, ಅವಳ ಪರಿಸ್ಥಿತಿ ಯಾವ ರೀತಿ ಇದೆ ಅಂದ್ರೆ, ಅವಳು ಗರ್ಭವನ್ನ ಧರಿಸೋದಕ್ಕೆ ಯಾವುದೇ ಶಕ್ತಿ ಅವಳಲ್ಲಿ ಇಲ್ಲ. ಹಾಲೆಲೂಯಾ. ಅವಳು ಗರ್ಭವನ್ನು ಧರಿಸುವಂತ ಯಾವುದೇ ಒಂದು ಶಕ್ತಿ ಅವಳ ಆರೋಗ್ಯದಲ್ಲಿ ಅವಳಿಗೆ ಇಲ್ಲ. ಹಾಲೆಲೂಯಾ. ಅಂತ ಸಂದರ್ಭದಲ್ಲೂ ದೇವರ ವಾಕ್ಯದಲ್ಲಿ ಕಾಣ್ತೇವೆ ನಂಬಿಕೆಯಿಂದಲೇ. ದೇವರ ವಾಕ್ಯದಲ್ಲಿ ಕಾಣ್ತೇವೆ ಸಾರಳು 99 ವರ್ಷದ ಮುದುಕಿ ಆಗಿದ್ಲು. ಹಾಲೆಲೂಯಾ. 99 ವರ್ಷದ ಮುದುಕಿ ಅವಳು ಗರ್ಭವನ್ನ ಧರಿಸೋದು ಅದು ಅಸಾಧ್ಯವಾದಂತ ಕಾರ್ಯ. ಹಾಲೆಲೂಯಾ. ಅದು ನಡೆಯದೇ ಇರುವಂತ ಕಾರ್ಯ. ಹಾಲೆಲೂಯಾ. ಇಷ್ಟಿನಲ್ಲಿ ನಾವು ನೋಡೋದಾದ್ರೆ ಅದು ನಡೀಲಿಕ್ಕೆ ಆಗದೇ ಇರುವಂತ ಕಾರ್ಯ. ಆದ್ರೆ ದೇವರ ವಾಕ್ಯದಲ್ಲಿ ಕಾಣ್ತೇವೆ ನಂಬಿಕೆಯಿಂದಲೇ. ಹಾಲೆಲೂಯಾ. ಯಾವುದರಿಂದ? ನಂಬಿಕೆಯಿಂದಲೇ. ಹಾಲೆಲೂಯಾ. ಇವತ್ತು ನಾವು ಕಾಣ್ತೇವೆ ನಂಬಿಕೆಯಿಂದಲೇ ಅವಳು ಪ್ರಾಯ ಮೀರಿದವಳಾಗಿದ್ರು. ಹಾಲೆಲೂಯಾ. ಒಂದು ಪ್ರಾಯ ಇದೆ. ಹಾಲೆಲೂಯಾ. ಗರ್ಭವನ್ನು ಧರಿಸಬೇಕಾದ್ರೆ ಒಂದು ಪ್ರಾಯ ಇದೆ, ಒಂದು ಏಜ್ ಇದೆ, ಒಂದು ಸ್ಟ್ರೆಂತ್ ಇರಬೇಕು. ಹಾಲೆಲೂಯಾ. ಒಂದು ಸ್ತ್ರೀಗೆ ಒಂದು ಮಗುವನ್ನ ಇರಬೇಕಂದ್ರೆ ಅವಳ ಶರೀರದಲ್ಲಿ ಬಲ ಇರಬೇಕು, ಅವಳು ಸ್ಟ್ರಾಂಗ್ ಆಗಿರ್ಬೇಕು. ಹಾಲೆಲೂಯಾ. ಆದ್ರೆ ಇಲ್ಲಿ ನಾವು ಕಾಣ್ತೇವೆ ಸಾರಳು ಪ್ರಾಯ ಮುಗಿದು ಹೋದಂತ ಒಂದು ಸ್ತ್ರೀ. ಹಾಲೆಲೂಯಾ. ಪ್ರಾಯ ಇಲ್ಲದೆ ಇರುವಂತ ಒಂದು ಸ್ತ್ರೀ. ಹಾಲೆಲೂಯಾ. ಅವಳಿಗೆ ಪ್ರಾಯ ಮುಗಿದು ಹೋದಂತ ಸ್ತ್ರೀ. ಹಾಲೆಲೂಯಾ. ಆದರೂ ದೇವರ ವಾಕ್ಯದಲ್ಲಿ ಕಾಣ್ತವೆ ಅವಳು ನಂಬಿಕೆಯಿಂದಲೇ. ಹಾಲೆಲೂಯಾ. ಇವತ್ತು ದೇವರ ಮಕ್ಕಳು ಅವಳು ನಂಬಿಕೆಯಿಂದಲೇ ಅವಳು ಏನ್ ಮಾಡಿದ್ಲು? ಪ್ರಾಯ ಮೀರಿ ಹೋಗಿದ್ರು ನಂಬಿಕೆಯಿಂದಲೇ ಅವಳಿಗೆ ಏನ್ ಬಂತಂತೆ? ನಂಬಿಕೆಯಿಂದಲೇ ಗರ್ಭವನ್ನ ಧರಿಸೋದಕ್ಕೆ ಶಕ್ತಿ ಅವಳಿಗೆ ಬಂತು. ಹಾಲೆಲೂಯಾ. ಅವಳಿಗೆ ಶಕ್ತಿ ಎಲ್ಲಿಂದ ಬಂತು ಗೊತ್ತಾ? ನಂಬಿಕೆಯಿಂದ. ಹಾಲೆಲೂಯಾ. ಇವತ್ತು ಶಕ್ತಿ ಅವಳಿಗೆ ಎಲ್ಲಿಂದ ಬಂತು? ಪ್ರಾಯ ಮೀರಿದವಳಾಗಿದ್ರು, 99 ವರ್ಷದ ಮುದುಕಿ ಆಗಿದ್ರು, ಅವಳಿಗೆ ಶಕ್ತಿ ಎಲ್ಲಿಂದ ಬಂತು ಗೊತ್ತಾ? ದೇವರನ್ನ ಅವಳು ನಂಬಿದ್ಲು. ಹಾಲೆಲೂಯಾ. ಕರೆದಿರುವಂತ ದೇವರು ನಂಬಿಗಸ್ತನೆಂದು ಅವಳು ದೃಢವಾಗಿ ನಂಬಿದ್ಲು. ಹಾಲೆಲೂಯಾ. ಆತನ ಯಾವ ಸಂದರ್ಭದಲ್ಲೂ, ಆತನ ಯಾವುದೇ ಪರಿಸ್ಥಿತಿಯಲ್ಲೂ ನನಗೋಸ್ಕರ ಅದ್ಭುತ ಮಾಡೋದಕ್ಕೆ ಶಕ್ತನು ಎಂದು ಅವಳು ದೃಢವಾಗಿ ನಂಬೋದ್ರಿಂದ, ಹಾಲೆಲೂಯಾ, ಅವಳು ಮುದುಕಿ ಆಗಿದ್ರು, ಅವಳ ಶರೀರದಲ್ಲಿ ಬಲ ಇಲ್ಲದೆ ಇದ್ರು, ಅವಳ ಶರೀರದಲ್ಲಿ ಎಲ್ಲ ಕುಸಿದು ಹೋಗಿದ್ರು, ಅವಳು ನಂಬಿಕೆಯಿಂದಲೇ ಗರ್ಭವನ್ನ ಧರಿಸೋದಕ್ಕೆ ಬೇಕಾದಂತ ಶಕ್ತಿಯನ್ನ ಹೊಂದಿದಳು ಎಂದು ದೇವರ ವಾಕ್ಯದಲ್ಲಿ ಕಾಣ್ತವೆ. ಹಾಲೆಲೂಯಾ. ಹಾಗಾದ್ರೆ ದೇವರ ಮಕ್ಕಳೇ, ನಂಬಿಕೆ ಇರೋದಾದ್ರೆ, ಹಾಲೆಲೂಯಾ, ಇವತ್ತು ದೃಢವಾಗಿ ನೀನು ನಂಬೋದಾದ್ರೆ, ಹಾಲೆಲೂಯಾ, ದೃಢವಾಗಿ ನೀನು ನಂಬಿಕೆ ಇಡೋದಾದ್ರೆ ದೇವರ ಮೇಲೆ, ಆತನ ಏನ್ ಮಾಡ್ತಾನೆ? ನಂಬಿಕೆ ಅನ್ನೋದು ಶಕ್ತಿಯನ್ನ ಉಂಟು ಮಾಡುತ್ತೆ. ಹಾಲೆಲೂಯಾ. ನಂಬಿಕೆ ಅನ್ನೋದು ಏನ್ ಮಾಡುತ್ತೆ? ಶಕ್ತಿಯನ್ನ ಉಂಟು ಮಾಡುತ್ತೆ. ಯಾವುದೇ ಪ್ರಾಯ ಮೀರಿದ್ರು ಮೃತಪ್ರಾಯನಾಗಿದ್ದ ಒಬ್ಬ ಮನುಷ್ಯನಿಂದ, ಹಾಲೆಲೂಯಾ, ಇಲ್ಲಿ ನಾವು ದೇವರ ವಾಕ್ಯದಲ್ಲಿ ಕಾಣ್ತೇವೆ. ಆದುದರಿಂದ ಮೃತಪ್ರಾಯನಾಗಿದ್ದ ಒಬ್ಬನಿಂದ ಆಕಾಶದ ನಕ್ಷತ್ರಗಳಂತೆ ಸಮುದ್ರ ತೀರದಲ್ಲಿರುವ ಉಸಿರಿನಂತೆ ಅಸಂಖ್ಯವಾಗಿ ಮಕ್ಕಳು ಹುಟ್ಟಿದರು. ಹಾಲೆಲೂಯಾ. ಇವತ್ತು ಎಲ್ಲಿಂದ ಮಕ್ಕಳು ಹುಟ್ಟಿದ್ರು ಗೊತ್ತಾ? ಒಂದೇ ಒಂದು ನಂಬಿಕೆ. ಹಾಲೆಲೂಯಾ. ಅವಳಿದ್ದಂತ ಒಂದು ನಂಬಿಕೆ ಅದು ಏನ್ ಮಾಡ್ತು? ಅದು ಆತನ ಅಸಂಖ್ಯವಾದಂತ ಒಬ್ಬನಿಂದ ಅಸಂಖ್ಯವಾದಂತ ಜನಾಂಗವು ಸೃಷ್ಟಿಯಾಯಿತು. ಹಾಲೆಲೂಯಾ. ಅಲ್ಲಿ ನಾವು ಕಾಣ್ತೇವೆ, ಇವತ್ತು ದೇವರ ಮಕ್ಕಳೇ, ನಿನ್ನ ಪರಿಸ್ಥಿತಿ ಏನೇ ಆಗಿದ್ರು ನೀನ್ ನಂಬಿಕೆಯನ್ನ ಕಳೆದುಕೊಳ್ಬೇಡ.
ಹಲ್ಲೆಲೂಯಾ. ನಿನ್ನ ನಂಬಿಕೆ ಅನ್ನೋದು ಅದು ಶ್ರೇಷ್ಠವಾದದ್ದು. ದೇವರ ವಾಕ್ಯ ಹೇಳುತ್ತೆ, ನಂಬಿಕೆಯೋ ನಾವು ನಿರೀಕ್ಷಿಸುವಂತ ವಿಷಯಗಳಲ್ಲಿ ಭರವಸೆದಿಂದಿರುವುದು, ಕಣ್ಣಿಗೆ ಕಾಣದವುಗಳನ್ನ ನಿಜವೆಂದು ತಿಳಿಯುವುದು ಆಗಿದೆ. ಹಲ್ಲೆಲೂಯಾ. ಇವತ್ತು ನೀನೇನ್ ನೋಡ್ತೀಯೋ ಅದಲ್ಲ ನಂಬಿಕೆ. ಹಲ್ಲೆಲೂಯಾ. ನೀನೇನ್ ಅನುಭವಿಸ್ತಿದ್ಯೋ ಅದಲ್ಲ ನಂಬಿಕೆ. ಅಂದ್ರೆ ಕಾಣದೆ, ಹಲ್ಲೆಲೂಯಾ, ಕರ್ತನನ್ನ ಕಾಣದೆ ಸೇವಿಸುವವರು ಧನ್ಯರೆಂದು ದೇವರ ವಾಕ್ಯದಲ್ಲಿ ಕಾಣ್ತದೆ. ಹಾಗಾದ್ರೆ ದೇವರ ಮಕ್ಕಳೇ, ನೀನ್ ನೋಡಿ ನಂಬುವವನಾಗಿರ್ಬಾರ್ದು, ಕಾಣದೆ ನಂಬುವವನಾಗಿರ್ಬೇಕು. ಹಲ್ಲೆಲೂಯಾ. ದೇವರು ಅಬ್ರಾಮನನ್ನ ಕರೆದಾಗ ಅವನು ಯಾರನ್ನ ನೋಡ್ಲಿಲ್ಲ. ಹಲ್ಲೆಲೂಯಾ. ಅವನ ಭವಿಷ್ಯತ್ ಅವನ ಕಣ್ಣು ಮುಂದೆ ಕಾಣಲಿಲ್ಲ. ಹಲ್ಲೆಲೂಯಾ. ನನ್ನ ಫ್ಯೂಚರ್ ಯಾವ ರೀತಿ ಇರುತ್ತೆ ಅಂತ ಅವನಿಗೆ ಗೊತ್ತಿಲ್ಲ. ನಾನು ಮನೆ ಎಲ್ಲಿ ಕಟ್ಟುತ್ತೀನಿ ಅಂತ ಗೊತ್ತಿಲ್ಲ. ನಾನು ಎಲ್ಲಿ ವಾಸ ಮಾಡ್ತೀನಿ ಅಂತ ಅವನಿಗೆ ಗೊತ್ತಿಲ್ಲ. ಹಲ್ಲೆಲೂಯಾ. ನನ್ನ ಮುಂದಿನ ಭವಿಷ್ಯ ಏನಂತ ಗೊತ್ತಿಲ್ಲ. ತಂದೆ ಮನೆಯಲ್ಲಿ ಅವನು ಸುಖವಾಗಿ ಇದ್ದನು. ಹಲ್ಲೆಲೂಯಾ. ವಿಗ್ರಹಗಳನ್ನ ಮಾಡಿಕೊಂಡು ಅವನು ಆರಾಮಾಗಿ ತಂದೆಯ ಮನೆಯಲ್ಲಿ ಇರ್ಬೋದಾಗಿತ್ತು. ಆದ್ರೆ ಕರ್ತನು ಏನ್ ಮಾಡಿದ್ನು? ನಾನು ನಿನ್ನನ್ನು ಆರಿಸಿಕೊಳ್ತಾ ಇದ್ದೀನಿ, ದೊಡ್ಡ ಜನಾಂಗವಾಗಿ ನಿನ್ನನ್ನು ನೇಮಿಸೋದಕ್ಕೋಸ್ಕರ ನಾನು ನಿನ್ನನ್ನು ಆರಿಸಿ ತೆಗೆದುಕೊಂಡಿದ್ದೇನೆ ಅಂತ ಹೇಳಿದಾಗ ಅವನೇನ್ ಮಾಡಿದ್ನು? ಎಲ್ಲವನ್ನ ಬಿಟ್ಟು ಅವನೇನ್ ಮಾಡ್ದ? ಕರ್ತನ ಹಿಂದೆ ಹಿಂಬಾಲಿಸೋದಕ್ಕೆ ಆರಂಭಿಸಿದ್ನು. ಕಾಣದೆ ನಂಬುದ್ನು. ಅವನು ಕರ್ತನನ್ನ ಯಾವ ರೀತಿ ನಂಬುದ್ನು ಅಂದ್ರೆ ಕಾಣದೆ, ಹಲ್ಲೆಲೂಯಾ, ಒಂದು ಬ್ಲೈಂಡ್ ಆಗಿ ದೇವರನ್ನ ನಂಬುದ್ನು. ಇವತ್ತು ದೇವರ ಮಕ್ಕಳೇ, ಇವತ್ತು ಕಾಣದೆ ನಾವು ನಂಬಬೇಕು ಕೆಲವೊಂದನ್ನ. ಹಲ್ಲೆಲೂಯಾ. ಇವತ್ತು ಕಂಡು ನಂಬೋದಲ್ಲ, ಕಾಣದೆ ಕೆಲವೊಂದನ್ನ ನಾವು ನಂಬಬೇಕು. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ಕಾಣ್ತೇವೆ, ಮೋಡ ನೋಡ್ಲಿಲ್ಲ, ಹಲ್ಲೆಲೂಯಾ, ಮಳೆ ನೋಡ್ಲಿಲ್ಲ, ಬರಗಾಲದಲ್ಲೂ ಕೂಡ ಈಸಾಕನು ಬೀಜವನ್ನ ಬಿತ್ತಿದನು. ಹಲ್ಲೆಲೂಯಾ. ಬರಗಾಲದಲ್ಲೂ ಕೂಡ ಅವನು ಈಸಾಕನು ಬೀಜವನ್ನು ಬಿತ್ತಿದನು. ಆ ನಂಬಿಕೆ ಇದೆಯಲ್ಲ, ದೇವರ ಮೇಲೆ ಇಡುವಂತಹ ನಂಬಿಕೆ ಇದೆಯಲ್ಲ, ಅದು ದೊಡ್ಡ ಕಾರ್ಯವನ್ನ ಉಂಟು ಮಾಡುತ್ತೆ. ಇವತ್ತು ದೇವರ ಮಕ್ಕಳು, ನಾನು ಹೇಳೋದಕ್ಕೆ ಬರ್ತಾ ಇರುವಂತ ವಿಷಯ ಏನಂದ್ರೆ, ನಿನ್ನ ನಂಬಿಕೆ ಅದು ನಿನಗೆ ಬೇಕಾದಂತ ಪೊಟೆನ್ಷಿಯಲ್ ಅನ್ನ, ನಿನಗೆ ಬೇಕಾದಂತ ಶಕ್ತಿಯನ್ನ, ನಿನಗೆ ಬೇಕಾದಂತ ಸಾಮರ್ಥ್ಯವನ್ನ, ನಿನಗೆ ಬೇಕಾದಂತ ಪ್ರಾವಿಷನ್ ಅನ್ನ ನಿನ್ನ ನಂಬಿಕೆ ಅದು ಒದಗಿಸಿ ಕೊಡುವಂತದ್ದಾಗಿರುತ್ತದೆ. ಹಲ್ಲೆಲೂಯಾ. ಹಾಗಾದ್ರೆ ದೇವರ ಮಕ್ಕಳೇ, ನಿನ್ನ ನಂಬಿಕೆ ಎನ್ನುವುದು ಅದು ದೃಢವಾಗಿ ದೇವರಲ್ಲಿ ಇರೋದಾದ್ರೆ ಆ ನಂಬಿಕೆ ಸಕಲವನ್ನ ನಿನಗೆ ಸೃಷ್ಟಿ ಮಾಡಿ ಕೊಡುತ್ತೆ. ಹಲ್ಲೆಲೂಯಾ. ಅರ್ಥಾಗ್ತಿದೆ ನಾನು ಹೇಳ್ತಾ ಇರೋದು. ಇವತ್ತು ದೇವರ ಮಕ್ಕಳೇ, ಇವತ್ತು ನಂಬುದ್ರೆ ದೇವರು ನಿಶ್ಚಯವಾಗಿ ಅದ್ಭುತಗಳನ್ನ ಮಾಡ್ತಾನೆ. ಯಾವ ರೀತಿ ನಂಬಬೇಕು? ನಾವು ಕಾಣದೆ ನಂಬಬೇಕು. ಹಲ್ಲೆಲೂಯಾ. ಕೆಲವೊಂದನ್ನ ನಾವು ಕಾಣದೆ ನಂಬಬೇಕು. ಇವತ್ತು ಅಬ್ರಾಮನು ಯಾವ ರೀತಿ ಕಾಣದೆ ನಂಬುದ್ನೋ ಅದೇ ರೀತಿಯಲ್ಲಿ ನಾವು ಕೆಲವೊಂದನ್ನ ದೇವರು ನಂಬಬೇಕು. ಇವತ್ತು ದೇವರ ಮಕ್ಕಳೇ, ನಿನ್ನ ಜೀವಿತದಲ್ಲಿ ದೇವರು ವಾಗ್ದಾನ ಮಾಡಿದ್ದಾನ. ಇವತ್ತು ನಿನ್ನ ಜೀವಿತದಲ್ಲಿ ನಿನ್ನನ್ನು ಆಶೀರ್ವಾದ ಮಾಡ್ತೀನಿ ಅಂತ ದೇವರು ಹೇಳಿದ್ದಾನ. ನಿನ್ನ ಕುರಿತು ದೇವರು ಅನೇಕ ವಾಗ್ದಾನಗಳನ್ನು ಮಾಡಿದ್ದಾನ. ಹಾಗಾದ್ರೆ ನೀನು ಯಾವುದೇ ಲೆಕ್ಕಾಚಾರ ಮಾಡಬೇಡ. ಹಲ್ಲೆಲೂಯಾ. ನಿನ್ನ ಓನ್ ಪ್ಲಾನ್ ಗಳನ್ನ ಮಾಡಬೇಡ. ನಿನ್ನ ಓನ್ ವೇನಲ್ಲಿ ನೀನು ಹೋಗ್ಬೇಡ. ನೀನು ಕಾಣದೆ ಕೆಲವೊಂದನ್ನ ನಂಬು. ಹಲ್ಲೆಲೂಯಾ. ಇವತ್ತು ದೇವರು ನಿನ್ನ ಜೀವಿತದಲ್ಲಿ ಏನ್ ಹೇಳಿದಾನೋ ಅದನ್ನ ನೀನು ನಂಬು. ಇವತ್ತು ದೇವರು ಏನ್ ನಿನ್ನ ಜೀವಿತದಲ್ಲಿ ಮಾಡ್ತೀನಿ ಅಂತ ವಾಗ್ದಾನ ಮಾಡಿದನೋ ಅದನ್ನ ನೀನು ನಂಬು. ಒಂದು ದಿವಸ ಅದು ನೆರವೇರುತ್ತೆ. ಹಲ್ಲೆಲೂಯಾ. ಹಬಕ್ಕೂಕನು ಬರೆದ ಪತ್ರಿಕೆಯಲ್ಲಿ ನಾವು ಈ ರೀತಿಯಾಗಿ ಕಾಣ್ತೇವೆ, ನಿನಗಾದ ದರ್ಶನವನ್ನ ನೀನು ಬರೆ. ಹಲ್ಲೆಲೂಯಾ. ಹಲಿಗೆಗಳ ಮೇಲೆ ಅದನ್ನ ಕೆತ್ತು ತಕ್ಕ ಸಮಯದಲ್ಲಿ ಅದು ನೆರವೇರುತ್ತದೆ. ಹಲ್ಲೆಲೂಯಾ. ನಿನಗಾದ ದರ್ಶನ. ಹಲ್ಲೆಲೂಯಾ. ದೇವರ ಮಕ್ಕಳೇ, ಕೆಲವೊಂದು ಸಾರಿ ನೀನು ನಂಬಿದಾಗ, ಹಲ್ಲೆಲೂಯಾ, ಕಾಣದೆ ನೀನು ನಂಬಿ ನಡೆಯುವಾಗ, ದೇವರ ಶಬ್ದವನ್ನ ಕೇಳಿ ನೀನು ನಡೆಯುವಾಗ ಅನೇಕರು ನಿನ್ನನ್ನು ನೋಡಿ ಹೀಯಾಳಿಸ್ತಾರೆ. ಹಲ್ಲೆಲೂಯಾ. ಅನೇಕರು ನಿನ್ನನ್ನು ನೋಡಿ ಹಿಂಸೆ ಪಡಿಸ್ತಾರೆ. ಹಲ್ಲೆಲೂಯಾ. ಆದ್ರೆ ನಿನಗೊಂದು ದೃಢತೆ ಇದೆ. ಏನ್ ಗೊತ್ತಾ? ಕರೆದ ದೇವರು ನಂಬಿಗಸ್ತನಾಗಿದ್ದಾನೆ. ಹಲ್ಲೆಲೂಯಾ. ಕರೆದ ಆತನು ನಂಬಿಗಸ್ತನಾಗಿದ್ದಾನೆ. ಇವತ್ತು ನೀನು ಏನು ಕಾಣದೇ ಇದ್ರು ನೀನು ನಂಬಿಕೆಯಿಂದ ನೀನು ನಡೆಯುವಂತನಾಗು. ಇವತ್ತು ಏನು ಕಾಣದೇ ಇದ್ರು ನೀನು ನಂಬಿಕೆಯಲ್ಲಿ ನೀನು ನಿಲ್ಲೋದಾದ್ರೆ ನಿಶ್ಚಯವಾಗಿ ದೇವರು ನಿನಗೆ ಕೊಟ್ಟಿರುವಂತ ದರ್ಶನ, ದೇವರು ನಿನ್ನನ್ನು ಕೊಟ್ಟಿರುವಂತ ಕರೆಯಲ್ಲಿ ದೇವರು ನಿಶ್ಚಯವಾಗಿ ನಿನ್ನನ್ನು ನಿಲ್ಲಿಸ್ತಾನೆ. ದೇವರ ವಾಕ್ಯದಲ್ಲಿ ಕಾಣ್ತವೆ, ನಿನಗಾದ ದರ್ಶನವನ್ನ ನೀನು ಬರೆ. ಅದರ ಅರ್ಥ ಏನ್ ಗೊತ್ತಾ? ನೀನು ಬರೆದಿಡಬೇಕು. ಅಲ್ಲಿಂದ ದೇವರು ನಿನ್ನೊಟ್ಟಿಗೆ ಮಾತನಾಡಿರುವಂತ ವಾಗ್ದಾನಗಳನ್ನ, ನಿನಗೆ ಹೇಳಿರುವಂತ ಶಬ್ದಗಳನ್ನ ನೀನು ಬರೆದಿಡಬೇಕು. ಅದು ತಕ್ಕ ಸಮಯದಲ್ಲಿ ಅದು ನೆರವೇರುತ್ತೆ. ಹಲ್ಲೆಲೂಯಾ. ಅದು ತಾಮಸವಾಗೋದಿಲ್ಲ, ಅದು ತಡವಾದ್ರು ಅದು ತಪ್ಪಿ ಹೋಗೋದಿಲ್ಲ. ಯಾಕಂದ್ರೆ ನನ್ನ ದೇವರು ನಿತ್ಯವಾಗಿ ಜೀವಿಸುವಂತ ದೇವರು. ಆತನು ಸಕಲ ವಿಧಗಳಲ್ಲೂ ಎಲ್ಲಾ ಸಮಯದಲ್ಲೂ ಆತನು ನಮಗೋಸ್ಕರ ಯುದ್ಧ ಮಾಡುವಂತ ದೇವರು. ಆದುದರಿಂದ ಆತನು ಏನೆಲ್ಲ ವಾಗ್ದಾನ
ಒಂದು ವಾಕ್ಯದಲ್ಲಿ ನಾವು ಕಾಣ್ತೇವೆ, ಒಂದು ಐಶ್ವರ್ಯವಂತನು, ಆತನ ಆಳಿಗೆ ಸುಖವೇ, ಆತನ ಆಳು, ಅವನು ರೋಗದಲ್ಲಿ ಬಿದ್ದಿರಬೇಕಾದ್ರೆ ಅವನು ಬಂದು ಯೇಸು ಸ್ವಾಮಿಯ ಬಳಿಯಲ್ಲಿ ಕೇಳ್ತಾ ಇದ್ದಾನೆ, ಯೇಸುವೆ ಗುರುವೇ ನೀನ್ ನಮ್ಮ ಮನೆಗೆ ಬಂದು, ಯೇಸು ಸ್ವಾಮಿ ಬಳಿಯಲ್ಲಿ ಹೇಳ್ತಾ ಇದ್ದಾನೆ, ನೀನ್ ನಮ್ಮ ಆಳಿಗೋಸ್ಕರ ನೀನು ಪ್ರಾರ್ಥನೆ ಮಾಡು. ಹಲ್ಲೆಲೂಯಾ. ಅದಕ್ಕೆ ಯೇಸು ಸ್ವಾಮಿ ಈ ರೀತಿಯಾಗಿ ಹೇಳ್ತಾರೆ, ನಾನ್ ನಿಮ್ಮ ಮನೆಗೆ ಬರ್ತೀನಿ. ಹಲ್ಲೆಲೂಯಾ. ಆದ್ರೆ ಆತನು ಒಂದು ಮಾತನ್ನ ಯೇಸು ಸ್ವಾಮಿಗೆ ಹೇಳ್ತಾನೆ, ನೀನು ನನ್ನ ಮನೆಗೆ ಬರುವಷ್ಟು ಯೋಗ್ಯತೆ ನನಗಿಲ್ಲ. ಹಲ್ಲೆಲೂಯಾ. ಆದ್ರೆ ನೀನು ಒಂದು ಮಾತು ಹೇಳಿದ್ರೆ ಸಾಕು, ನನ್ನ ಆಳು ಸ್ವಸ್ಥನಾಗ್ತಾನೆ. ಹಲ್ಲೆಲೂಯಾ. ಅಲ್ಲಿ ಕಾಣ್ತೇವೆ ದೇವರ ವಾಕ್ಯದಲ್ಲಿ, ದೇವರು ಒಂದು ಮಾತನ್ನ ಹೇಳಿದ್ರೆ ಯೇಸು ಸ್ವಾಮಿ, ಇಸ್ರಾಯೇಲಲ್ಲಿ ಕೂಡ ನಾನು ಇಂಥ ನಂಬಿಕೆಯನ್ನ ಕಾಣಲಿಲ್ಲ. ಹಲ್ಲೆಲೂಯಾ. ದೇವರ ಮಕ್ಕಳೇ, ನಂಬಿಕೆ ಎನ್ನುವುದು ಶಕ್ತಿಯನ್ನ ಪ್ರೊಡ್ಯೂಸ್ ಮಾಡುತ್ತೆ. ಹಲ್ಲೆಲೂಯಾ. ಶಕ್ತಿಯನ್ನ ಉಂಟು ಮಾಡುತ್ತೆ. ನಂಬಿಕೆ ಎನ್ನುವುದು ಇಲ್ಲದೆ ಇರೋದನ್ನ ಇರುವ ಹಾಗೆ ಅದು ಬರ ಮಾಡುತ್ತೆ. ಅದೇ ನಂಬಿಕೆ ಆಗಿದೆ. ಹಲ್ಲೆಲೂಯಾ. ಆತನು ಏನ್ ಹೇಳಿದ್ನು, ನೀನೊಂದು ಮಾತು ನುಡಿದ್ರೆ ಸಾಕು. ಹಲ್ಲೆಲೂಯಾ. ಒಂದೇ ಒಂದು ಶಬ್ದ ಹೊರಡಿಸಿದ್ರೆ ಸಾಕು, ನಿನ್ನ ಶಬ್ದದಿಂದ ಅವನು ಸೌಖ್ಯವಾಗ್ತಾನೆ. ಹಲ್ಲೆಲೂಯಾ. ಇವತ್ತು ದೇವರ ಮಕ್ಕಳೇ, ಯಾರಾದ್ರೂ ರೋಗದಲ್ಲಿದ್ದೀರಾ, ಇವತ್ತು ಯಾರಾದ್ರೂ ಹಿಂಸೆಗೆ ಒಳಗಾಗಿದ್ದೀರಾ, ಮಂಚದಲ್ಲಿ ಮಲಗಿದ್ದೀರಾ, ಆಸ್ಪತ್ರೆಗಳಲ್ಲಿ ಇದ್ದೀರಾ, ಇವತ್ತು ದೇವರ ಬಳಿಯಲ್ಲಿ ಒಂದು ಮಾತು ಕೇಳ್ರಿ, ದೇವರೇ ನಿನ್ನ ಒಂದು ಸ್ಪರ್ಶ, ಕರ್ತನೇ ನಿನ್ನ ಒಂದು ಶಬ್ದ ನನಗಾಗಿ ನೀನು ಹೊರಡಿಸಪ್ಪ. ಇವತ್ತು ನೀನು ನನಗಾಗಿ ಹೊರಡಿಸು ಎಂದು ನೀವು ಪ್ರಾರ್ಥನೆ ಮಾಡೋದಾದ್ರೆ, ನೀವಾಗಿರುವಂತ ಸ್ಥಳದಲ್ಲಿ ದೇವರ ಶಬ್ದ ಹೊರಟು ಬಂದು ನಿಮ್ಮನ್ನು ಇವತ್ತು ಸೌಖ್ಯ ಮಾಡುತ್ತೆ. ಹಲ್ಲೆಲೂಯಾ. ಇವತ್ತು ದೇವರ ಮಕ್ಕಳೇ, ನಿನ್ನ ಒಂದು ಶಬ್ದ ಸಾಕು, ನನ್ನ ಆಳನ್ನ ಅದು ಸ್ವಸ್ಥ ಮಾಡುತ್ತೆ ಎಂದು ಆತನು ಹೇಳಿದ್ನು. ಅವನ ನಂಬಿಕೆಯನ್ನು ನೋಡ್ರಿ, ಯೇಸುವಿನ ಮೇಲೆ ಅವನಿಗಿಟ್ಟಂತ ನಂಬಿಕೆಯನ್ನು ನೋಡ್ರಿ. ಆತನು ಏನ್ ಮಾಡೋದು ಗೊತ್ತಾ, ಆತನು ಒಂದು ಮಾತನ್ನು ಹೊರಡಿಸಿದ್ರೆ ಸಾಕು, ನನ್ನ ಆಳಿಗೆ ಸೌಖ್ಯವಾಗುತ್ತೆ. ಇವತ್ತು ದೇವರ ಮಕ್ಕಳೇ, ಒಂದು ಶಬ್ದ ಸಾಕು, ದೇವರ ಒಂದು 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 ಸ್ಪರ್ಶ ಸಾಕು ನಿನ್ನನ್ನ ಬದಲಾಯಿಸೋದಕ್ಕೆ. ದೇವರ ಒಂದು ಸ್ಪರ್ಶ ಸಾಕು ನಿನ್ನ ಕುಟುಂಬವನ್ನ ಬದಲಾಯಿಸೋದಕ್ಕೆ. ದೇವರ ಒಂದೇ ಒಂದು ಟರ್ನಿಂಗ್ ಪಾಯಿಂಟ್ ಸಾಕು ನಿನ್ನ ಎಲ್ಲ ಕೊರತೆಗಳನ್ನ ದೇವರು ನೀಗಿಸೋದಕ್ಕೆ. ಆತನು ಶಕ್ತನಾಗಿದ್ದಾನೆ. ಇವತ್ತು ದೇವರ ಮಕ್ಕಳೇ, ನೀನು ನಂಬೋದಾದ್ರೆ ನಿಶ್ಚಯವಾಗಿ ದೇವರ ಮಹಿಮೆನ ಇವತ್ತು ನೀನು ಕಾಣುತ್ತೀಯ. ಇಲ್ಲಿ ನಾವು ಕಾಣ್ತೇವೆ ದೇವರ ವಾಕ್ಯದಲ್ಲಿ, ಅಬ್ರಹಾಮನು ಪರಿಶೋಧಿತನಾಗಿ ನಂಬಿಕೆಯಿಂದಲೇ ಈಸಾಕನನ್ನು ಸಮರ್ಪಿಸಿದನು. ಈಸಾಕನು ಅವನು ಏಕಪುತ್ರನಾಗಿದ್ದರು ಮತ್ತು ಈಸಾಕನಿಂದ ಹುಟ್ಟಿದವರೇ ನಿನ್ನ ಸಂತತಿಗೆ ಅನಿಸಿಕೊಳ್ಳುವರೇ ಎಂದು ದೇವರವನಿಗೆ ಹೇಳಿದ್ದರು. ಆ ವಾಗ್ದಾನಗಳನ್ನು ಹೊಂದಿದ ಅವನು ಆ ಒಬ್ಬನೇ ಮಗನನ್ನು ಸಮರ್ಪಿಸುವುದಕ್ಕಿದ್ದನು. ತನ್ನ ಮಗನು ಸತ್ತನು, ದೇವರು ಅವನನ್ನು ಬದುಕಿಸೋ ಸಾಮರ್ಥ್ಯನಾಗಿದ್ದಾನೆಂದು ತಿಳಿದುಕೊಂಡು ಮತ್ತು ಸತ್ತವರೊಳಗಿಂದಲೇ ಜೀವಂತನಾಗಿ ಬದುಕಿಸುವಂತೆ ಅವನು ಹೊಂದಿದನು. ಹಲ್ಲೆಲೂಯಾ. ಇಲ್ಲಿ ನಾವು ಕಾಣ್ತೇವೆ, ದೇವರು ವಾಗ್ದಾನ ಮಾಡಿದನು ಅಬ್ರಾಹ್ಮನಿಗೆ ದೇವರು ವಾಗ್ದಾನ ಮಾಡಿದನು. ಅದೇ ರೀತಿಯಾಗಿ ಅವಳು ಸಾರಳು ನಂಬಿಕೆಯಿಂದ ಗರ್ಭವನ್ನು ಧರಿಸಿದ್ಲು, ನಂಬಿಕೆಯಿಂದ ಅವಳು ಮಗುವನ್ನ ಪಡೆದುಕೊಂಡು ಆದ್ಮೇಲೆ ದೇವರು ಒಂದು ಪರಿಶೋಧನೆಯನ್ನ ದೇವರು ಕೊಡ್ತಾ ಇದ್ದಾನೆ. ಏನಂತ, ನಿನಗಿರುವಂತ ಒಬ್ಬನೇ ಮಗನನ್ನ ನನಗೆ ಸಮರ್ಪಿಸು. ಹಲ್ಲೆಲೂಯಾ. ಅವನಿಗೆ ವಾಗ್ದಾನ ಇದೆ. ಏನಂತ ವಾಗ್ದಾನ ಇದೆ? ನಿನ್ನ ಒಂದು ಸಂತಾನದಿಂದ ನಾನು ಲೋಕ ಪೂರ್ತಿಯಾಗಿ ನಿನ್ನ ಸಂತತಿಯನ್ನು ನಾನು ಹಬ್ಬಿಸ್ತೀನಿ ಎಂದು ದೇವರು ವಾಗ್ದಾನ ಮಾಡಿದ್ದಾನೆ. ಅಲ್ಲಿ ದೇವರ ವಾಕ್ಯದಲ್ಲಿ ಕಾಣ್ತೇವೆ, ಈಸಾಕನಿಂದಲೇ ಹುಟ್ಟಿದವರೇ ನಿನ್ನ ಸಂತತಿ ಅನಿಸಿಕೊಳ್ಳುವರೆಂದು ದೇವರವನಿಗೆ ಹೇಳಿದ್ದರು. ಹಲ್ಲೆಲೂಯಾ. ಈಸಾಕನಿಂದಲೇ ಸಮಸ್ತ ಸಂತತಿಯು ಹುಟ್ಟಬೇಕು. ಹಲ್ಲೆಲೂಯಾ. ಈಸಾಕನಿಂದಲೇ ವಾಗ್ದಾನ ನೆರವೇರಬೇಕು. ಹಲ್ಲೆಲೂಯಾ. ಈಸಾಕನಿಂದಲೇ ವಾಗ್ದಾನದ ಸಂತತಿ ಅವನು. ಹಲ್ಲೆಲೂಯಾ. ಅವನಿಂದಲೇ ವಾಗ್ದಾನ ನೆರವೇರಬೇಕು. ಆದ್ರೆ ದೇವರು ಒಂದು ಪರಿಶೋಧನೆಯನ್ನ ಮಾಡ್ತಾ ಇದ್ದೇನೆ, ಆ ವಾಗ್ದಾನವನ್ನ ನೀನ್ ನನಗೆ ಕೊಡು. ಹಲ್ಲೆಲೂಯಾ. ನಾನು ನಿನಗೆ ಕೊಟ್ಟಂತ ಈಸಾಕನನ್ನ ನೀನ್ ನನಗೆ ಸಮರ್ಪಿಸು. ಇವತ್ತು ದೇವರು ಹೇಳ್ತಾ ಇದ್ದಾನೆ, ಅದೇ ವಾಗ್ದಾನವನ್ನ ನೀನ್ ನನಗೆ ಕೊಡು ಎಂದು ಕೇಳಿದಾಗ ಅಲ್ಲಿ ಕಾಣ್ತೇವೆ, ಅಬ್ರಾಹ್ಮನು ಏನ್ ಮಾತನ್ನ ಹೇಳ್ತಾ ಇದ್ದಾನೆ ಗೊತ್ತಾ? ತನ್ನ ಮಗನು ಸತ್ತನು, ದೇವರು ಅವನನ್ನು ಬದುಕಿಸೋ ಸಾಮರ್ಥ್ಯನಾಗಿದ್ದಾನೆಂದು ತಿಳಿದುಕೊಂಡು ಮತ್ತು ಸತ್ತವರೊಳಗಿಂದಲೇ ಜೀವಂತನಾಗಿ ಬಂದವನಂತೆ ಅವನನ್ನು ಹೊಂದಿದನು. ಹಲ್ಲೆಲೂಯಾ. ಈಸಾಕನು ದೇವರ ಮಾತಿಗೆ ವಿಧೇಯನಾಗಿ, ಅಬ್ರಾಹ್ಮನು ದೇವರ ಮಾತಿಗೆ ವಿಧೇಯನಾಗಿ ಈಸಾಕನನ್ನ ಬಲಿಯನ್ನು ಅರ್ಪಿಸೋದಕ್ಕೆ ಆತನು ಸಿದ್ಧನಾಗಿದ್ದನು. ಹಲ್ಲೆಲೂಯಾ. ಯಾವ ರೀತಿ ಆತನು ಸಿದ್ಧನಾಗಿದ್ದನು ಗೊತ್ತಾ?
ಅಲ್ಲಿ ಅವನ ನಂಬಿಕೆಯನ್ನ ನೋಡ್ರಿ. ಅವನು ಯಾವ ರೀತಿ ದೇವರನ್ನ ನಂಬ್ತಾ ಇದ್ದಾನೆ ಅಂದ್ರೆ, ನನ್ನ ಮಗನ ಸತ್ತರು, ಅಲ್ಲೆಲ್ಲೂಯ, ನನ್ನ ಮಗ ಸತ್ರು ಆ ಧೂಳಿಂದ, ಅಲ್ಲೆಲ್ಲೂಯ, ಸತ್ತು ಹೋದಂತ ಧೂಳಿಂದ ದೇವರು ಮತ್ತೆ ನನ್ನ ಮಗುವನ್ನ ಬದುಕಿಸೋದಕ್ಕೆ ಶಕ್ತನಾಗಿದ್ದಾನೆ ಎಂದು ನಂಬಿ, ಅಲ್ಲೆಲ್ಲೂಯ. ನಾನು ಹೇಳೋದು ಅರ್ಥ ಆಗ್ತಿದೆ ಇವತ್ತು ದೇವರ ಮಕ್ಕಳೇ. ನನ್ನ ಮಗ ಸತ್ರು ಪರವಾಗಿಲ್ಲ, ಆ ಸತ್ತಂತ ಧೂಳಿಂದ ದೇವರು ನನ್ನ ಮಗುವನ್ನು ಎಬ್ಬಿಸೋದಕ್ಕೆ ಆತನ ಶಕ್ತನಾಗಿದ್ದಾನೆ ಎಂದು ಆತನು ದೇವರನ್ನ ನಂಬಿಕೆ ಇಟ್ಟನು. ಅದೇ ರೀತಿಯಾಗಿ ಅವನ ಮಗುವನ್ನ ಹಿಂತಿರುಗಿ ಪಡೆದನು ಎಂದು ದೇವರ ವಾಕ್ಯದಲ್ಲಿ ಕಾಣ್ತೇವೆ. ಹಾಗಾದ್ರೆ ದೇವರ ಮಕ್ಕಳೇ, ಇವತ್ತು ದೇವರನ್ನ ಯಾವ ರೀತಿ ನಂಬಬೇಕು ಗೊತ್ತಾ? ದೃಢವಾಗಿ ನಂಬಬೇಕು, 100ಕ್ಕೆ 100ರಷ್ಟು ದೇವರನ್ನ ನಂಬಬೇಕು, ಎಲ್ಲೂ ಸಂಶಯ ಪಡದಂತೆ ದೇವರನ್ನ ನಂಬಬೇಕು. ಆಗ ದೇವರು ಸತ್ತಂತ ಎಲುಬುಗಳಿಗೂ ಆತನ ಸತ್ತಂತ ಧೂಳಿಂದಲೂ ಆತನು ಮತ್ತೆ ಎಬ್ಬಿಸೋದಕ್ಕೆ ಆತನು ಶಕ್ತನಾಗಿದ್ದಾನೆ. ಲಾಜರನು 3 ದಿವಸ ಸತ್ತು ಹೋಗಿದ್ದನು. ಅಲ್ಲೆಲ್ಲೂಯ, ಸತ್ತು 3 ದಿವಸವಾಗಿತ್ತು. ಅಲ್ಲೆಲ್ಲೂಯ, ಅವರ ತಂಗಿ ಅಕ್ಕಂದಿರು ಬಂದು ಯೇಸುವಿನ ಬಳಿ ಅಳ್ತಾ ಇದ್ದಾರೆ, ಕರ್ತನೇ, ನನ್ನ ತಮ್ಮನು ಸತ್ತು ಹೋದನು. ಅಲ್ಲೆಲ್ಲೂಯ, ದೇವರು ಹೇಳ್ತಾರೆ ಗೊತ್ತಾ? ನಂಬಿಕೆಯನ್ನು ಬಿಡಬೇಡ, ನೀನ್ ನಂಬಿದ್ರೆ ದೇವರ ಮಹಿಮೆಯನ್ನ ನೀನು ಕಾಣ್ತೀಯ. ಅಲ್ಲೆಲ್ಲೂಯ, 3 ದಿವಸ ಆಗಿರುವಂತ ಲಾಜರನು ಸತ್ತು ಹೋಗಿದ್ರು ದೇವರು ಹೇಳ್ತಾ ಇದ್ದಾನೆ, ನೀನ್ ನಂಬೋದಾದ್ರೆ ದೇವರ ಮಹಿಮೆಯನ್ನ ನೀನು ಕಾಣ್ತೀಯ. ಹಾಗಾದ್ರೆ ದೇವರ ಮಕ್ಕಳೇ, ನಂಬಿಕೆ ಎನ್ನುವುದು ಸತ್ತಿರುವಂತ ಜೀವಿತಗಳನ್ನ ಎಬ್ಬಿಸೋದಕ್ಕೂ ಕೂಡ ಆತನು ಶಕ್ತನಾಗಿದ್ದಾನೆ. ನಂಬಿಕೆ ಎನ್ನುವುದು ಅದು ಸತ್ತಂತ ವಿಷಯಗಳಿಗೆ ಜೀವವನ್ನು ಕೊಡೋದಕ್ಕೆ ಶಕ್ತವಾಗಿದೆ. ನಿನ್ನ ನಂಬಿಕೆ ಎನ್ನುವುದು ಜೀವ ಇಲ್ಲದೆ ಇರೋದಕ್ಕೆ ಜೀವ ಕೊಡುವಂತ ಒಂದು ಶಕ್ತವಾಗಿದೆ. ನಂಬಿಕೆ ಎನ್ನುವುದು ನೀನು ಸತ್ತಂತ ವಿಷಯಗಳಿಗೆ ಜೀವವನ್ನು ತುಂಬುವಂತದಾಗಿದೆ. ಅದರಿಂದ ಆ ನಂಬಿಕೆಯನ್ನ ಇವತ್ತು ನೀನು ಬಿಡಬೇಡ. ಹಲ್ಲೆಲೂಯಾ, ನಿನ್ನನ್ನು ಕರೆದಂತ ದೇವರ ಮೇಲೆ ಇಟ್ಟಿರುವಂತ ಆ ನಂಬಿಕೆಯನ್ನ ನೀನು ಬಿಡಬೇಡ. ಇವತ್ತು ಗಟ್ಟಿಯಾಗಿ ಹಿಡಿದುಕೋ. ಆ ನಂಬಿಕೆಯಿಂದಲೇ ದೊಡ್ಡ ಕಾರ್ಯಗಳನ್ನ ದೇವರು ನಿನ್ನ ಜೀವಿತದಲ್ಲಿ ಮಾಡ್ತಾನೆ. ಹಲ್ಲೆಲೂಯಾ, ಅಲ್ಲಿ ಕಾಣ್ತವೆ, ಅಬ್ರಹಾಮನ ನಂಬಿದನು, ಇಸಾಕನ ನಂಬಿದನು. ಹಲ್ಲೆಲೂಯಾ, ಅನೇಕ ಭಕ್ತರುಗಳು ದೇವರ ಮೇಲೆ ನಂಬಿಕೆಯನ್ನ ಇಟ್ಟು ತಮ್ಮ ಯಾತ್ರೆಗಳನ್ನ ಮುಗಿಸಿದ್ದಾರೆ. ಇವತ್ತು ದೇವರ ಮಕ್ಕಳೇ, ನಮಗೂ ನಿಮಗೂ ದೇವರು ಮಾತನಾಡುತ್ತಿರುವಂತ ಒಂದೇ ಉದ್ದೇಶ ಏನಂದ್ರೆ, ನನ್ನ ಮೇಲೆ, ದೇವರ ಮೇಲೆ ಇಟ್ಟಿರುವಂತ ನಂಬಿಕೆಯನ್ನ ಕಳೆದುಕೊಳ್ಳಬೇಡ್ರಿ. ಹಲ್ಲೆಲೂಯಾ, ನಿಮ್ಮ ರೋಗ ಎಂತದೇ ಆಗಿದ್ರು, ಎಷ್ಟೇ ವರ್ಷದ ಹಳೇದಾಗಿದ್ರು, ಇವತ್ತು ನಂಬಿಕೆಯನ್ನ ಕಳೆದುಕೊಳ್ಳಬೇಡ್ರಿ. ಹಲ್ಲೆಲೂಯಾ, ಸತ್ತಂತ ಲಾಜರನ ದೇವರು ಎಬ್ಬಿಸಿರೋದಾದ್ರೆ ಇವತ್ತು ದೇವರು ನಿನ್ನನ್ನು ಎಬ್ಬಿಸೋದಕ್ಕೆ ಆತನು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ, ಅವತ್ತು ತನ್ನ ಆಳಿಗೆ ದೇವರು ಸ್ವಸ್ಥತೆಯನ್ನು ಕೊಟ್ಟಿರೋದಾದ್ರೆ ಇವತ್ತು ದೇವರ ಸ್ವಸ್ಥತೆಯನ್ನು ಕೊಡೋದಕ್ಕೆ ಶಕ್ತನಾಗಿದ್ದಾನೆ. ನೀನು ನಂಬೋದಾದ್ರೆ, ಹಲ್ಲೆಲೂಯಾ, ಯೇಸುವಿನ ಮೇಲೆ ನೀನು ನಂಬಿಕೆ ಇಡೋದಾದ್ರೆ ಆ ನಂಬಿಕೆ ಜೀವವನ್ನು ಉಂಟು ಮಾಡುತ್ತೆ, ಆ ನಂಬಿಕೆ ಸಾಮರ್ಥ್ಯವನ್ನು ಉಂಟು ಮಾಡುತ್ತೆ, ಆ ನಂಬಿಕೆ ಇಲ್ಲದೆ ಇರೋದನ್ನ ಇರುವ ಹಾಗೆ ಬರ ಮಾಡುತ್ತೆ. ಅದರಿಂದ ದೇವರ ಮಕ್ಕಳೇ, ಅಬ್ರಹಾಮನ ನಂಬಿದ ಹಾಗೆ ನೀನು ಕೂಡ ನಂಬಬೇಕು. ಹಲ್ಲೆಲೂಯಾ, ಇಲ್ಲದೆ ಇರೋದನ್ನ, ಕಾಣದೇ ಇರೋದನ್ನ ನೀನು ಕಂಡಂತೆ ನೀನು ನಂಬಬೇಕು. ಹಲ್ಲೆಲೂಯಾ, ಅನೇಕ ವಾಗ್ದಾನಗಳು ದೇವರು ನಮಗೆ ಮಾಡಿದ್ದಾನೆ, ಅನೇಕ ವಾಗ್ದಾನಗಳು ನಮ್ಮ ಸೇವೆಗೆ ದೇವರು ಮಾಡಿದ್ದಾನೆ, ನಮ್ಮ ಜೀವಿತದಲ್ಲಿ ಮಾಡಿದ್ದಾನೆ, ನಮ್ಮ ಬಿಸ್ನೆಸ್ಗಳಿಗೆ ದೇವರು ವಾಗ್ದಾನ ಮಾಡಿದ್ದಾನೆ. ಅದೆಲ್ಲವನ್ನ ನಾವು ಹಿಡಿದಿಟ್ಟು ನಾವು ಪ್ರಾರ್ಥನೆ ಮಾಡೋದಾದ್ರೆ ನಿಶ್ಚಯವಾಗಿ ದೇವರು ಅದ್ಭುತಗಳನ್ನ ಮಾಡ್ತಾನೆ. ಈ ವಾಕ್ಯದಿಂದ ದೇವರು ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡಲಿ ಎಂದು ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಇವತ್ತು ದೇವರು ಅದ್ಭುತ ಮಾಡೋದಕ್ಕೆ ಶಕ್ತನಾಗಿದ್ದಾನೆ. ಇವತ್ತು ದೇವರು ಬಿಡುಗಡೆಯನ್ನು ಕೊಡೋದಕ್ಕೆ ಶಕ್ತನಾಗಿದ್ದಾನೆ. ನಿನ್ನ ನಂಬಿಕೆಯನ್ನು ಕಳೆದುಕೊಳ್ಬೇಡ. ಇವತ್ತು ನಿನ್ನ ನಂಬಿಕೆ ಕಳೆದುಕೊಳ್ಬೇಡ. ಎಲ್ಲಾರು ನಿನ್ನ ಜೀವಿತದಲ್ಲಿ ನಂಬಿಕೆ ಕಮ್ಮಿ ಆಗಿದ್ರೆ ಇವತ್ತು ದೇವರ ಕಾರ್ಯ ನೀನು ಕಾಣೋದಕ್ಕಾಗೋದಿಲ್ಲ. ದೇವರ ಮಗಳೇ, ದೇವರ ಮಗನೇ, ನಿನ್ನಲ್ಲಿ ನಂಬಿಕೆ ಕಡಿಮೆ ಆಗಿದ್ರೆ ಇವತ್ತು ದೇವರ ವಾಕ್ಯ ಹೇಳುತ್ತೆ, ಸಾಸಿವೆ ಕಾಳಷ್ಟು ನಿನಗೆ ನಂಬಿಕೆ ಇರೋದಾದ್ರೆ ಆತನು ದೊಡ್ಡ ಕಾರ್ಯಗಳನ್ನು ಮಾಡೋದಕ್ಕೆ ಆತನು ಶಕ್ತನಾಗಿದ್ದಾನೆ. ಸಾಸಿವೆ ಕಾಳಷ್ಟು ನಂಬಿಕೆ ನಿನ್ನ ಜೀವಿತದಲ್ಲಿ ಇರೋದಾದ್ರೆ ಆತನು ದೊಡ್ಡ ಕಾರ್ಯವನ್ನು ಮಾಡೋದಕ್ಕೆ ಆತನು ಶಕ್ತನಾಗಿದ್ದಾನೆ. ಇವತ್ತು ಬೆಟ್ಟವನ್ನ ಕಿತ್ತುಕೊಂಡು ಹೋಗಿ ನೀರಲ್ಲಿ ಮುಳುಗಿಕೋ ಎಂದು ಹೇಳೋದಾದ್ರು ಅದೇನ್ ಮಾಡುತ್ತೆ, ಅದೇ ರೀತಿ ಸಂಭವಿಸುತ್ತೆ. ಇವತ್ತು ದೇವರ ಮಕ್ಕಳೇ, ನಿನ್ನಲ್ಲಿ ನಂಬಿಕೆ ಕಮ್ಮಿ ಆಗಿದ್ಯಾ? ಇವತ್ತು ನಿನ್ನಲ್ಲಿ ನಂಬಿಕೆ ಕಡಿಮೆ ಆಗಿದ್ರೆ ದೇವರ ಬಳಿಯಲ್ಲಿ ಕೇಳಿಕೋ. ಇವತ್ತು ಕರ್ತನೇ, ನಾನು ನಂಬುತ್ತೇನೆ,
ನಾನು ನಂಬುತ್ತೇನೆ ನೀನು ಮಾಡಿರುವ ವಾಗ್ದಾನಗಳೆಲ್ಲ ನನ್ನ ಜೀವಿತದಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ಸೇವೆಯಲ್ಲಿ ನಡೆಯುತ್ತೆ ಎಂದು ನಾವು ನಂಬುತ್ತೇವೆ ಕರ್ತನೆ. ನೀನು ಹಾಗೆ ನೀನು ಮಾಡೋದಕ್ಕೆ ಶಕ್ತನಾಗಿದೆ ಎಂದು ನಾವು ನಂಬುತ್ತೇವೆ ಕರ್ತನೆ. ಅದ್ಭುತ ನೀನು ಮಾಡು, ದೊಡ್ಡ ಕಾರ್ಯಗಳನ್ನು ನೀನು ಮಾಡು ಎಂದು ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ಪರಲೋಕದಲ್ಲಿರುವಂತ ನಮ್ಮ ತಂದೆ, ನಿನ್ನ ನಾಮವು ಮಹಿಮೆ ಹೊಂದಲಿ ಅಪ್ಪ ಕರ್ತನೆ. ಇವತ್ತು ಯಾರೆಲ್ಲ ಕರ್ತನೆ ಅಪ್ಪ ನಂಬಿಕೆಯಿಂದ ಕರ್ತನೆ ನಿನ್ನನ್ನು ನೋಡ್ತಾ ಇದ್ದಾರೋ, ನಂಬಿಕೆಯಿಂದ ನಿನ್ನ ಮೇಲೆ ಭರವಸೆ ಇಟ್ಟಿದ್ದಾರೋ ಅಪ್ಪ, ನನ್ನ ಮುಖ ನೋಡುವವರ ಮುಖ ಒಂದು ಕಾಲದಲ್ಲಿ ಲಜ್ಜೆಗೆಡೋದಿಲ್ಲ ಅಂತ ನಿನ್ನ ವಾಕ್ಯ ಹೇಳೋ ಪ್ರಕಾರ ಕರ್ತನೆ ಅಪ್ಪ, ನಿನ್ನ ಮುಖವನ್ನು ನೋಡುವವರ ಕರ್ತನೆ ಅಪ್ಪ ಕರ್ತನೆ ಪ್ರತಿಯೊಬ್ಬರಿಗೂ ಉತ್ತರವನ್ನ ದಯಪಾಲಿಸು. ಇವತ್ತು ಯಾರೆಲ್ಲ ನಿನ್ನ ಮೇಲೆ ನಂಬಿಕೆ ಇಟ್ಟಿದ್ದಾರೋ, ಯಾರೆಲ್ಲ ಅವರು ನಿನ್ನನ್ನು ಎದುರು ನೋಡ್ತಾ ಇದ್ದಾರೋ, ಯಾರೆಲ್ಲ ಕರ್ತನೆ ನಿನ್ನ ನಾಮನ ಮಹಿಮೆ ಪಡಿಸೋದಕ್ಕೆ ಕರ್ತನೆ ಅಪ್ಪ ಯಾರೆಲ್ಲ ನಿಂತಿದ್ದಾರೋ, ಯಾರೆಲ್ಲ ಸೇವೆ ಮಾಡ್ತಾ ಇದ್ದಾರೋ, ಯಾರೆಲ್ಲ ವಾಗ್ದಾನಗಳನ್ನು ಹಿಡಿದಿಟ್ಟು ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಅವರ ನಂಬಿಕೆ ಕುಂದಿ ಹೋಗೋದಿಲ್ಲ. ಇವತ್ತು ಅವರ ನಂಬಿಕೆ ಕುಂದಿ ಹೋಗೋದಿಲ್ಲ. ಅಲ್ಪ ಸಮಯ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಇವತ್ತು ಅದ್ಭುತಗಳು ನಡೆಯಲಿ, ಇವತ್ತು ಬಿಡುಗಡೆಗಳು ನಡೆಯಲಿ. ಇವತ್ತು ನಂಬಿಕೆಯಿಂದ ನೀನು ಪ್ರಾರ್ಥನೆ ಮಾಡು. ಆ ರೋಗ ಇವತ್ತು ನಿನ್ನನ್ನು ಬಿಟ್ಟು ಹೋಗುತ್ತೆ, ಆ ಸಾಲ ನಿನ್ನನ್ನು ಬಿಟ್ಟು ಹೋಗುತ್ತೆ, ಆ ಭಾರ ನಿನ್ನನ್ನು ಬಿಟ್ಟು ಹೋಗುತ್ತೆ. ನೀನು ನಂಬೋದಾದ್ರೆ ಇವತ್ತು ದೊಡ್ಡ ಕಾರ್ಯಗಳು ನಿನ್ನ ಜೀವಿತದಲ್ಲಿ ನಡೆಯುತ್ತೆ. ಇವತ್ತು ದೇವರಿಗಾಗಿ ದೊಡ್ಡ ಕಾರ್ಯವನ್ನು ಮಾಡೋದಕ್ಕಾಗಿ ದೇವರು ನಿನ್ನನ್ನು ಕರೆದಿದ್ದಾನೆ. ಇವತ್ತು ನೀನು ನಂಬಿಕೆಯನ್ನು ಕಳೆದುಕೊಳ್ಬೇಡ, ನಂಬಿಕೆಯನ್ನು ಬಿಡಬೇಡ, ದೇವರ ಮೇಲೆ ಇಟ್ಟಿರುವಂತ ನಂಬಿಕೆಯನ್ನು ಬಿಡಬೇಡ. ಸಾರಳು ಪ್ರಾಯ ಮೀರಿ ಹೋಗಿದ್ರು ಅವಳು ನಂಬಿಕೆಯಿಂದ ದೇವರ ವಾಗ್ದಾನವನ್ನು ಅವಳು ಪಡೆದುಕೊಂಡು, ಪ್ರಾಯ ಮೀರಿ ಹೋಗಿದ್ರು ಏನು ಅವಳಿಗೆ ಸೋರ್ಸ್ ಇಲ್ಲದೆ ಇದ್ರು ಅವಳು ನಂಬಿಕೆಯಿಂದ ಅವಳು ವಾಗ್ದಾನವನ್ನು ಹೊಂದಿಕೊಂಡು ಇವತ್ತು ನೀನು ನಂಬೋದಾದ್ರೆ, ಇವತ್ತು ದೇವರ ಮೇಲೆ ನೀನು ನಂಬಿಕೆ ಇಡೋದಾದ್ರೆ ನಿನ್ನ ಮೇಲೆ ಹೇಳಿರುವ ಎಲ್ಲ ವಾಗ್ದಾನಗಳು ಅದು ನೆರವೇರುವಂತದ್ದಾಗಿದೆ. ಈಗ ಅದು ನೆರವೇರುತ್ತದೆ, ಈಗಲೇ ಅದು ಸಂಭವಿಸುತ್ತದೆ. ನೀನು ನಂಬೋದಾದ್ರೆ ಕೆಲ ರೋಗಗಳಿಗೆ ದೇವರು ಇವತ್ತು ಸ್ವಸ್ಥತೆಯನ್ನು ಕೊಡ್ತಾನೆ, ಕೆಲ ಬಾಧೆಗಳಿಂದ ದೇವರು ನಿನ್ನನ್ನು ಬಿಡಿಸ್ತಾನೆ, ಆ ಸಾಲದ ಇಕ್ಕಟ್ಟಿಂದ ದೇವರು ನಿನ್ನನ್ನು ಬಿಡಿಸ್ತಾನೆ. ಇವತ್ತು ನೀನು ನಂಬು, ಕರ್ತನು ಅದ್ಭುತ ಮಾಡ್ತಾನೆ ಎಂದು ನೀನು ನಂಬು. ಹಾಲೆಲೂಯಾ, ಹಾಲೆಲೂಯಾ. ರಿಬಾಲಾಬಾರ ಶೇಖೆಲೆಂದೆಗರೆ ರಿಬಾಲಾಂತರಮನ ರುಡಾರಾಬಾರ ಶೇಖೆಲೆಂದೆಗರೆ ರಿಕಲಾಮನ ಶೇಖೆಲೆಂದೆಗರೆ ರಿಬಾಲಾಂತರಮನ ಶೇಖೆಲೆಂದೆಗರೆ. ಇವತ್ತು ದೇವರ ಮಗುವೆ ನೀನು ನಂಬು. ಇವತ್ತು ದೊಡ್ಡ ಕಾರ್ಯ ಮಾಡೋದಕ್ಕೆ ದೇವರು ಶಕ್ತನಾಗಿದ್ದಾನೆ. ನೀನು ನಂಬೋದಾದ್ರೆ ಇವತ್ತು ಅದ್ಭುತಗಳನ್ನು ನೀನು ಕಾಣುತ್ತೀಯ. ದೇವರು ಈಗಲೂ ಅದ್ಭುತ ಮಾಡೋದಕ್ಕೆ ಶಕ್ತನಾಗಿದ್ದಾನೆ. ನಿನ್ನ ಸಾಲದಿಂದ ಬಿಡುಗಡೆ ಮಾಡೋದಕ್ಕೆ ದೇವರು ಶಕ್ತನಾಗಿದ್ದಾನೆ. ನಿನ್ನ ಇಕ್ಕಟ್ಟಿಂದ ಬಿಡಿಸೋದಕ್ಕೆ ದೇವರು ಶಕ್ತನಾಗಿದ್ದಾನೆ. ಆ ಮಂಚದಿಂದ ನಿನ್ನನ್ನು ಎಬ್ಬಿಸೋದಕ್ಕೆ ದೇವರು ಶಕ್ತನಾಗಿದ್ದಾನೆ. ಓ ಹಾಲೆಲೂಯಾ. ಕ್ಯಾನ್ಸರ್ ಗಡ್ಡೆಯನ್ನು ದೇವರು ಸೌಖ್ಯ ಮಾಡೋದಕ್ಕೆ ಶಕ್ತನಾಗಿದ್ದಾನೆ. ಓ ಹಾಲೆಲೂಯಾ. ಎಷ್ಟೇ ಹಳೆಯದಾದಂತ ರೋಗವಾಗಿದ್ರು, ಎಷ್ಟೇ ಬಾಧೆ ಆಗಿದ್ರು ಇವತ್ತು ಅದನ್ನು ದೇವರು ತೆಗೆದುಹಾಕುವುದಕ್ಕೆ ಶಕ್ತನಾಗಿದ್ದಾನೆ. ಇವತ್ತು ನೀನು ನಂಬು. ರಿಬಾಲಾಬಾರ ಶೇಖೆಲೆಂದೆಗರೆ ರಿಬಾಲಾಂದರಮನ ಶೇಖೆಲೆಂದೆಗರೆ ರಿಬಾಲಾ ಶೇಖೆಲೆಂದೆಗರೆ ರಿಬಾಲಾ ಶಾಖಲಾಂದಗರ ರಿಬಾಲಾಂದರಮನ ರುಡಾ ರೇಖೆಲೆಂದೆಗರೆ ಶಬಲಾಂದರಮನ ರೇಖೆಲೆಂದೆಗರೆ ರುಡಾ ರಾಬಾಲ ಶೇಖೆಲೆಂದೆಗರೆ. ಒಂದು ನಿಮಿಷ ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಇವತ್ತು ದೇವರ ಅದ್ಭುತಗಳನ್ನ ಮಾಡಲಿ, ಸೂಚಕ ಕಾರ್ಯಗಳನ್ನ ಮಾಡಲಿ. ಇವತ್ತು ನಿನ್ನ ಜೀವಿತದಲ್ಲಿ ಮುಚ್ಚಿರುವಂತಹ ಬಾಗಿಲುಗಳು ತೆರೆಯಲ್ಪಡಲಿ, ಎಲ್ಲ ಬೆಂದನೆಗಳು ಮುರಿಯಲಿ ಕರ್ತನೆ, ಎಲ್ಲ ಕಟ್ಟುಗಳನ್ನು ಮುರಿಯಲಿ ಅಪ್ಪ. ಮುಚ್ಚಿರುವಂತ ಬಾಗಿಲುಗಳನ್ನು ತೆರೆಯಲ್ಪಡಲಿ, ಮುಚ್ಚಿರುವಂತ ಬಾಗಿಲುಗಳು ತೆರೆಯಲಿ ಅಪ್ಪ. ಯೇಸುವಿನ ನಾಮದಲ್ಲಿ ತೆರೆಯಲಿ ಅಪ್ಪ, ತೆರೆಯಲಿ ಯೇಸುವಿನ ನಾಮದಲ್ಲಿ. ಎಲ್ಲ ಮುಚ್ಚಲ್ಪಟ್ಟಂತ ಬಾಗಿಲುಗಳು ತೆರೆಯಲ್ಪಡಲಿ ಅಪ್ಪ. ಒಂದು ಅದ್ಭುತ ನೀನು ಮಾಡು, ಒಂದು ಅತಿಶಯ ನೀನು ಮಾಡು ಕರ್ತನೆ. ರಕ್ತ ಕೋಟೆಯಲ್ಲಿ ನೀನು ಮರೆಮಾಚಪ್ಪ, ನಿನ್ನ ಕೃಪೆಯಲ್ಲಿ ಮರೆಮಾಚು ಅಪ್ಪ. ಇಲ್ಲಿ ಬಂದಿರುವಂತ ಪ್ರತಿಯೊಬ್ಬರ ಸಂಗಡ ಕರ್ತನೆ ಅಪ್ಪ, ಅವರು ಉಳ್ಳಂತ ಎಲ್ಲಾ ಬಾಧೆಗಳನ್ನ ನೀಗಿಸು. ಅವರಿಗಿರುವಂತ ಎಲ್ಲಾ ಕರ್ತನೆ ಅಪ್ಪ ವಾಗ್ದಾನಗಳನ್ನು ನೆರವೇರಲಿ ಅಪ್ಪ. ಅದಕ್ಕೆ ಬೇಕಾದಂತ ಶಕ್ತಿಯನ್ನ ನೀನು ಕೊಡು ಕರ್ತನೆ, ಅದಕ್ಕೆ ಬೇಕಾದಂತ ಸಾಮರ್ಥ್ಯವನ್ನ ನೀನು ಕೊಡು, ಅದಕ್ಕೆ ಬೇಕಾದಂತ ಪೊಟೆನ್ಶಿಯಲ್ ಅನ್ನ, ಅದಕ್ಕೆ ಬೇಕಾದಂತ ಸೋರ್ಸ್ ಗಳನ್ನ ನೀನು ಅವರಿಗೆ ದಯಪಾಲಿಸಿ ಎಂದು ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ನೀನು ಹಾಗೆ ನೀನು ಮಾಡಿದಕ್ಕಾಗಿ ಸ್ತೋತ್ರ ಅಪ್ಪ. ನಮ್ಮನ್ನೇ ನಾವು ತಗ್ಗಿಸ್ತೇವೆ ನಿನ್ನ ತ್ರಾಣ ಉಳಸ್ತದಲ್ಲಿ ಅಪ್ಪ. ನಮ್ಮನ್ನೇ ನಾವು ಒಪ್ಪಿಸಿಕೊಡ್ತೇವೆ ಅಪ್ಪ. ನೀನು ಅದ್ಭುತ ಮಾಡು, ನೀನು ಅದ್ಭುತ ಮಾಡುತ್ತೆ ಎಂದು ನಾವು ನಂಬುತ್ತೇವೆ ಕರ್ತನೆ. ಹಾಗೆ ನೀನು ಮಾಡಿದಕ್ಕಾಗಿ ಸ್ತೋತ್ರ ಅಪ್ಪ. ಎಲ್ಲ ಸಕಲ ಘನ ಮಹಿಮೆ ನಿನಗೊಬ್ಬರಿಗೆ ಸಲ್ಲಿಸಿ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ಜೀವವುಳ್ಳ ತಂದೆಯೇ. ಆಮೇನ್, ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು
ಮರೆಯಬೇಡ. ಆಮೇಲೆ ಆಶೀರ್ವಾದದೊಟ್ಟಿಗೆ ನಾವು ಹಿಂತಿರುಗಿ ಹೋಗೋಣ. ತಂದೆಯಾದಂಥ ದೇವರ ಪ್ರೀತಿಯು, ಕುಮಾರನಾದಂಥ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆಯು ನಾವು ಪ್ರಾರ್ಥನೆ ಮಾಡಿದ ಎಲ್ಲ ವಿಷಯಗಳಲ್ಲಿ ಇಂದಿಗೂ ಎಂದಿಗೂ ಕರ್ತನ ಬರೋಡವರೆಗೂ ಉಂಟಾಗಿರಲಿ. ಆಮೇಲೆ ನಮಗೆ ಜಯ ಕೊಟ್ಟ ಕರ್ತನಿಗೆ 2 ಕರಗಳನ್ನೆತ್ತಿ ಜಯಘೋಷ ಮಾಡೋಣ. ಹಲ್ಲೇಲೂಯಾ, ಹಲ್ಲೇಲೂಯಾ, ಹಲ್ಲೇಲೂಯಾ. ಕರ್ತನ ಎಲ್ಲರನ್ನ ಆಶೀರ್ವಾದ ಮಾಡಲಿ.